ಹಾಯ್ ಎವ್ರಿವನ್. ಆರೋಗ್ಯಕರವಾದ ತುಂಬನೇ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮೆಂತೆ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಇದು ಗುಜರಾತ್ನ ಒಂದು ಫೇಮಸ್ ಡಿಶ್. ಇದಕ್ಕೆ ಮೇಥಿ ತೇಪ್ಲಾ ಅಂತ ಕರೀತಾರೆ. ಚಪಾತಿ ರೊಟ್ಟಿನ ಸಾಮಾನ್ಯವಾಗಿ ಮಾಡ್ಕೊಳ್ತೀವಿ. ಈ ರೀತಿ ಮೆಂತೆ ಸೊಪ್ಪಿನ ಪರೋಟ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮೆಂತೆ ಸೊಪ್ಪನ್ನು ಬಳಸಿ ಈ ಪರೋಟ ಮಾಡೋದ್ರಿಂದ ಆರೋದ ಮೇಲೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ. ಮತ್ತು ಎಲ್ಲ ಮಸಾಲೆನ ಹಾಕಿ ಮಾಡೋದ್ರಿಂದ ಇದಕ್ಕೆ ಸಪ್ರೇಟಾಗಿ ಪಲ್ಯಗಳನ್ನು ಮಾಡ್ಕೋಬೇಕು ಅಂತ ಏನಿಲ್ಲ. ಬರೀ ಉಪ್ಪಿನಕಾಯಿ ಮೊಸರು ಇದ್ರೇ ಸಾಕು. ಈ ಮೆಂತೆ ಸೊಪ್ಪಿನ ಪರೋಟ ಮಾಡೋದಕ್ಕೆ ಮೊದಲಿಗೆ ಹಸಿಮೆಣಸು, ಶುಂಠಿ, ಜೀರಿಗೆನ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಾನು 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹಸಿಮೆಣಸು ಶುಂಠಿನ ಹೆಚ್ಚಿ ಹಾಕೊಳ್ಳೋದ್ರಕ್ಕಿಂತ ಈ ರೀತಿ ಗ್ರೈಂಡ್ ಮಾಡಿ ಇಲ್ಲ ಜಜ್ಜಿ ಹಾಕ್ಕೊಂಡ್ರೆ ಪರೋಟಾಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಹರಿಬಾಣದಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಗೋಧಿ ಹಿಟ್ಟಿಗೆ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಪರೋಟ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ಗೆ 1/4 ಟೀ ಸ್ಪೂನಷ್ಟು ಅರಿಶಿಣ, ಇದಕ್ಕೆ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ತೀವಿ. ಹಾಗೆ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತೀವಿ. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ನ ಕೈಯಲ್ಲಿ ಕ್ರಷ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡು 1/4 ಟೀ ಸ್ಪೂನ್ ಹಿಂಗು, ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಪರೋಟಗೆ ಮೆಂತೆ ಸೊಪ್ಪನ್ನು ಹಾಕ್ಕೊಂಡ್ರು 1 ಟೀ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಕೂಡ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ನಂತರ 3 ಟೀ ಸ್ಪೂನ್ ಎಣ್ಣೆ. ಈ ಪರೋಟಗೆ ಸಾಫ್ಟ್ನೆಸ್ ಬರೋದೇ ಮೆಂತೆ ಸೊಪ್ಪು ಮತ್ತು ಮೊಸರನ್ನ ಹಾಕೊಳ್ಳೋದ್ರಿಂದ ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ ಮೆಂತೆ ಸೊಪ್ಪು. 1 ಕಟ್ಟಷ್ಟು ಮೆಂತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿ, ಹಾಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಕೊನೆಯದಾಗಿ ಹಸಿಮೆಣಸು, ಶುಂಠಿ, ಜೀರಿಗೆನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ನೀರು ಹಾಕ್ದೇ ಹಾಗೆ ಕಲಿಸ್ಕೊಳ್ಬೇಕು. ಮೊಸರಲ್ಲಿ ಮತ್ತು ಸೊಪ್ಪಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಮುಂಚೆನೇ ನೀರು ಹಾಕೋದು ಬೇಡ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿರೋದ್ರಿಂದ ಹಿಟ್ಟು ನೆಂದಂಗೂ ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಮುಂಚೆನೇ ತುಂಬ ಸಾಫ್ಟಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ. ತುಂಬ ಸಾಫ್ಟ್ ಆದರೆ ಪರೋಟ ಉಜ್ಲಿಕ್ಕೆ ಕಷ್ಟ ಆಗತ್ತೆ. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡಾದಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಇದನ್ನು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಈ ಹಿಟ್ಟು ನೆಂದಂಗೂ ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈಗ ನಾವು ಚಪಾತಿ ಎಲ್ಲ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಉಂಡೆನೆಲ್ಲ ಮಾಡಿ ಇಟ್ಕೊಳ್ತೀವಲ್ಲ, ಅದೇ ರೀತಿ ಈ ಪರೋಟಗೂ ಕೂಡ ಉಂಡೆನ ಮಾಡಿಕೊಂಡು ಮಾಮೂಲಿ ಚಪಾತಿನ ಉಜ್ಕೊಳ್ಳೋ ರೀತಿಯಲ್ಲೇ ಇದನ್ನು ಕೂಡ ಉಜ್ಕೊಳ್ಬೇಕು. ಆದರೆ ಇದಕ್ಕೆ ಚಪಾತಿಗೆ ಫೋಲ್ಡಿಂಗ್ಸ್ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಫೋಲ್ಡಿಂಗ್ಸ್ ಎಲ್ಲ ಏನು ಮಾಡೋದು ಬೇಡ. ಈ ಪರೋಟನ ನಾವು ಎಷ್ಟು ತೆಳುವಾಗಿ ಉಜ್ಕೊಳ್ಬೋದೋ ಅಷ್ಟು ತೆಳುವಾಗಿ ಉಜ್ಕೊಳ್ಬೋದು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಈಗ ಇದನ್ನು ತೆಗೆದು ಕಾದಿರೋ ಹಂಚಿಗೆ ಹಾಕಿ 2 ಸೈಡ್ ಎಣ್ಣೆ ಸವರಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿದರೂ ಕೂಡ ಸ್ವಲ್ಪನೂ ಕಹಿ ಅಂತ ಅನಿಸಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋದ ಮೇಲೂ ಕೂಡ ಸಾಫ್ಟಾಗಿ ಇರೋದ್ರಿಂದ ಹೊರಗಡೆ ಟ್ರಾವೆಲ್ ಮಾಡೋಬೇಕಾದ್ರೆ ಇಲ್ಲ ಟ್ರಿಪ್ಪಿಗೆ ಹೋದಾಗೆಲ್ಲ ಇದನ್ನು ಕಟ್ಕೊಂಡು ಹೋಗಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಲಂಚ್ ಬಾಕ್ಸ್ಗೆ ಕಟ್ಕೊಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು, ಕಾಯಿ ಚಟ್ನಿ ಇದ್ದರೆ ಸಾಕು, ಪಲ್ಯನೂ ಸಹ ಬೇಕು ಅಂತ ಅನಿಸಲ್ಲ. ಈಗ ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ. ತುಂಬಾ ಹೆಲ್ದಿ ರೆಸಿಪಿ, ಖಂಡಿತ ನೀವು ಕೂಡ ಟ್ರೈ ಮಾಡಿ. ದೊಡ್ಡವರಿಂದ ಹಿಡಿದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಮೇಥಿ ತೇಪ್ಲದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.